ಬೆಂಗಳೂರಲ್ಲಿರುವಂತಹ ಜನ ಅತಿ ಹೆಚ್ಚಿನ ಜನ ಪ್ರಯಾಣಿಕರು ನೀವು ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ದೀರಿ. ಈಗ ಮೆಟ್ರೋ ಪ್ರಯಾಣ ಮಾಡೋರು ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ಅತಿ ಶೀಘ್ರದಲ್ಲೇ ಅತಿ ದೊಡ್ಡ ಶಾಕ್ ನಿಮಗೆ ಎದುರಾಗಲಿದೆ. ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಅಂತೆಯೇ ಶೀಘ್ರದಲ್ಲೇ ನಮ್ಮ ಮೆಟ್ರೋದಿಂದ ದರ ಏರಿಕೆಯ ಶಾಕ್. ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ದರ ಏರಿಕೆಗೆ ನಿರ್ಧಾರ ಮಾಡಲಾಗಿದೆ. ಈಗಾಗಲೇ ಕೇಂದ್ರಕ್ಕೆ ಪ್ರಸ್ತಾವನೆಯನ್ನ ನಮ್ಮ ಮೆಟ್ರೋ ಸಲ್ಲಿಕೆ ಮಾಡಿದ್ದು 12% ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ಪ್ರಸ್ತಾವನೆ ಸಲ್ಲಿಕೆ ಮಾಡಿದೆ. ಪ್ರತಿ 3 ವರ್ಷಕ್ಕೊಮ್ಮೆ ದರ ಏರಿಸಿ ಅಂತ ಪ್ರಸ್ತಾವನೆ ಸಲ್ಲಿಕೆ ಆಗಿದ್ದು 3 ವರ್ಷಗಳಿಂದ ನಮ್ಮ ಮೆಟ್ರೋ ನಷ್ಟದಲ್ಲಿ ಇದೆಯಂತೆ. ನಷ್ಟದ ಕಾರಣ ಕೊಟ್ಟು ರೇಟ್ ಹೈಕ್ ಮಾಡ್ತಾ ಇರೋದು. 1164 ಕೋಟಿಗೂ ಹೆಚ್ಚು ನಷ್ಟ ಅನುಭವಿಸಿದೆಯಂತೆ ನಮ್ಮ ಮೆಟ್ರೋ. ಕಾರ್ಯಾಚರಣೆ ವೆಚ್ಚ, ಸಾಲದ ಬಡ್ಡಿಯಿಂದ ಆರ್ಥಿಕ ಹೊರೆ ಆಗ್ತಾ ಇದೆ. ನಮ್ಮ ಮೆಟ್ರೋದಲ್ಲಿ ನಿತ್ಯ 11 ಲಕ್ಷ ಪ್ರಯಾಣಿಕರು ಓಡಾಡ್ತಿದ್ದಾರೆ ಸದ್ಯಕ್ಕೆ. ಹೀಗಿದ್ರೂ ಕೂಡ ನಷ್ಟದ ಕಾರಣವನ್ನ ಬಿಎಂಆರ್ಸಿಎಲ್ ಹೇಳ್ತಾ ಇರೋದ್ರಿಂದ ಸಾಕಷ್ಟು ಅನುಮಾನಗಳಂತೂ ಸಹಜವಾಗಿ ಇದರಲ್ಲಿ ಇದೆ. ಯಾಕಂದ್ರೆ ನೀವು ಬೆಂಗಳೂರಲ್ಲಿರೋರು ಈ ಟ್ರಾಫಿಕ್ ಕಿರಿಕಿರಿ ಬೇಡ, ಕೆಲಸದ ಒತ್ತಡ ಇದೆಲ್ಲದರ ಮಧ್ಯೆ ಡಿಪೆಂಡ್ ಆಗಿರೋದೇ. ಬೇಗ ಕೆಲಸದ ಟೈಮಿಗೆ ರೀಚ್ ಆಗಬಹುದು, ಮನೆಗೆ ರೀಚ್ ಆಗಬಹುದು, ಎಲ್ಲೇ ಪ್ರಯಾಣ ಮಾಡೋದಕ್ಕೂ ಉತ್ತಮ ಸೇವೆ ಅಂದ್ರೆ ಅದು ನಮ್ಮ ಮೆಟ್ರೋ ಅಂತ ಹೇಳ್ತಾರೆ. ಹಾಗಾಗಿ ನೀವು ಬೆಂಗಳೂರಿನಲ್ಲಿರುವಂತಹ 11 ಲಕ್ಷ ಹೆಚ್ಚು ಕಡಿಮೆ ಜನ ಮೆಟ್ರೋವನ್ನ ಅವಲಂಬಿಸಿದ್ದಾರೆ. ಇಷ್ಟೆಲ್ಲ ಪ್ರಯಾಣಿಕರು ಓಡಾಡಿದ್ರು ಕೂಡ ನಷ್ಟ ಆಗ್ತಾ ಇದೆಯಾ ನಮ್ಮ ಮೆಟ್ರೋಗೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಹೌದು, ನಷ್ಟದಲ್ಲಿದೆ ನಮ್ಮ ಮೆಟ್ರೋ ಅಂತ ಅವರ ಅಧಿಕಾರಿಗಳು ಮಾಹಿತಿ ಕೊಡ್ತಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಲ್ಲ, ಯಾವ್ಯಾವ ವರ್ಷ ಎಷ್ಟೆಷ್ಟು ಆದಾಯ ಆಯಿತು ನಮ್ಮ ಮೆಟ್ರೋಗೆ ಅಂತ. 2022ರಿಂದ 23ರಲ್ಲಿ 784 ಕೋಟಿ ಆದಾಯ ಆಯಿತು. 1363 ಕೋಟಿ ವೆಚ್ಚ ಇದೆಯಂತೆ. 641 ಕೋಟಿ ನಷ್ಟ ಆಗಿದೆಯಂತೆ ಈ ವರ್ಷದಲ್ಲಿ. ಅದೇ ರೀತಿ 23-24ನೇ ಸಾಲಿನಲ್ಲಿ ನೋಡಿದ್ರೆ 900 ಕೋಟಿ ಆದಾಯ ಇದೆ. 1213 ಕೋಟಿ ವೆಚ್ಚ ಇದ್ರೂ ಕೂಡ 350 ಕೋಟಿ ನಷ್ಟ ಆಗಿದೆಯಂತೆ. 24-25ನೇ ಸಾಲಿನಲ್ಲೂ ಕೂಡ 1190 ಕೋಟಿ ಆದಾಯ ಇದೆ. 1935 ಕೋಟಿ ವೆಚ್ಚ ಇದೆ. 623 ಕೋಟಿ ನಷ್ಟ ಆಗಿದೆ ಅಂತ ನಮ್ಮ ಮೆಟ್ರೋಗೆ.